ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಸುಂದರವಾಗಿದೆ. ನಾನು ಕೆಲವು ಸರ್ತಿ ಹೇಳ್ತಾ ಇದ್ದೆ, ಭಾಳ ಬೇಜಾರು ಮಾಡಿಕೊಂಡು. ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ದರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಎಷ್ಟು ಚೆನ್ನಾಗಿ ಒಂದೊಂದು ರೆಸಾರ್ಟ್ಗಳನ್ನು ಡೆವಲಪ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಅಂತಂದರೆ ನೋಡಲಿಕ್ಕೆ ಭಾಳ ಖುಷಿ ಆಗುತ್ತೆ. ನಾನು ಅಮಿಸಾರ ರೆಸಾರ್ಟ್ ನೋಡೇ ಭಾಳ ಖುಷಿ ಪಡ್ತಾಯಿದ್ದೆ. ಬಟ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಅದು ತುಂಬ ದೊಡ್ಡ 12-13 ಎಕರ್ಸಲ್ಲಿದೆ ಅಂತ ಅನಿಸುತ್ತೆ. ಇದು ಸ್ವಲ್ಪ ಚಿಕ್ಕದಾಗಿದೆ ಅಂತ ಅನಿಸುತ್ತೆ. ಆದ್ರೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಈ ನೇಚರ್ ನಾಟ್ ಅನ್ನೋ ರೆಸಾರ್ಟು. ಇದು ಮೆಟ್ರೋ ಸ್ಟೇಷನ್ ಚಿಕ್ಕಬಿದ್ರಕಲ್ಲಿಂದ 30-35 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಗೆ ಹೋಗಬೇಕು ಅಂತಂದರೆ ಏನಿದ್ರೂ ಓನ್ ವೆಹಿಕಲ್ ಇದ್ದರೆ ಮಾತ್ರ ಹೋಗಲಿಕ್ಕೆ ಒಳ್ಳೆಯದು. ಯಾಕೆ ಅಂತಂದರೆ ಇದೆಲ್ಲ ರಿಮೋಟ್ ಪ್ಲೇಸಸ್ಸು. ಈ ಹೆಸರುಘಟ್ಟ ದಾಟಿಬಿಡ್ತು ಅಂತಂದರೆ ಹಳ್ಳಿ ಥರ ಇದೆ. ಎಲ್ಲೋ ಮಧ್ಯದಲ್ಲಿ 1-2 ಅಂಗಡಿಗಳು ಸಿಗ್ಬೋದು ಅಷ್ಟೇ. ಹಾಗಾಗಿ ಏನಿದ್ರೂ ರಿಲೇಟಿವ್ಸ್ ಜೊತೆ ಹೋದರೆ, ಇಲ್ಲ ಮನೆ ಫ್ಯಾಮಿಲಿ ಜೊತೆ ಹೋದರೆ, ಇಲ್ಲ ಫ್ರೆಂಡ್ಸ್ ಜೊತೆ ಹೋದರೆ ಒಳ್ಳೆಯದು. ಆದರೆ ಇದು ಭಾಳ 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 ದೂರದಲ್ಲಿದೆ. ನೋಡಲಿಕ್ಕಂತೂ ತುಂಬ ಚೆನ್ನಾಗಿದೆ. ಈ ರೆಸಾರ್ಟಲ್ಲಿ ಕೆಲವರು ಮದುವೆ, ರಿಸೆಪ್ಷನ್ನು, ಆಮೇಲೆ ಮೆಹಂದಿ, ಎಲ್ಲ ಕೆಲವು ಫಂಕ್ಷನ್ ಸೀಮಂತ, ಬರ್ತ್ಡೇ ಪಾರ್ಟಿಗಳನ್ನ ಇಟ್ಕೊಳ್ತಾರೆ. ಬಟ್ ಇದೇನಂತಂದರೆ ಒಂದು ದಿನಕ್ಕೆ 14 ಲಕ್ಷ ಚಾರ್ಜ್ ಮಾಡ್ತಾರೆ. ಆಮೇಲೆ GST ಬೇರೆ. ಹಾಗಾಗಿ ದುಬಾರಿನೇ ಅಂತ ಅನಿಸುತ್ತೆ. ಬಟ್ ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ಮಾಡಿರೋದ್ರಿಂದ ಆಗುತ್ತೆ. ಯಾಕೆಂದರೆ ಅವರು ಮೇಂಟೈನ್ ಮಾಡಬೇಕಲ್ವಾ ಈ ರೆಸಾರ್ಟ್ನ. ಒಂದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದರೆ ನಾವು ಅಲ್ಲಿಗೆ ಹೋಗಬೇಕಾದ್ರೆ ಗೊತ್ತೇ ಆಗಲ್ಲ ಈ ರೆಸಾರ್ಟ್ ಇದೆ ಅನ್ನೋದು. ಅಷ್ಟು ರಿಮೋಟ್ ಪ್ಲೇಸಲ್ಲಿ ಈ ರೆಸಾರ್ಟ್ ಇದೆ. ಇದು ನೈಟ್ ನಾವು ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಬೆಳಗ್ಗೆ ಇನ್ಯಾವ ರೀತಿ ಇರುತ್ತೆ ಅನ್ನೋದು ನೋಡಬೇಕು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇದನ್ನು ನಾನು ನೋಡಿದಾಗ ಅನಿಸಿದ್ದೇನಂತಂದರೆ, ನಮ್ಮ ತಂದೆ ನೆನಪು ಬಂದರು. ನಮ್ಮದು ಕೂಡ ತೋಟ ಇದೆ. ಹಾಗಾಗಿ ಅಂದರೆ ನಮ್ಮದು ರೋಡಿಂದ ಒಳಗಡೆ ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ. ಹುಲಿಬೆನ್ನಲ್ಲಿದೆ. ಅದನ್ನು ನೋಡಿ ನೆನಪು ಬಂತು. ಯಾಕೆಂದರೆ ನಾವು ನಮ್ಮ ತೋಟಕ್ಕೆ ಹೋದಾಗ ಹಿಂಗೆ ಒಳಗಡೆ ಭಾಳಷ್ಟು ಗಿಡಗಳಿರ್ತಾಯಿತ್ತು. ಹಣ್ಣಿನ ಗಿಡಗಳು ಹಾಕಿದ್ರು ನಮ್ಮ ತಂದೆ. ಮಾವಿನ ಹಣ್ಣು ಗಿಡಗಳು, ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದ್ವು. ಅಂದರೆ ಇದೆಲ್ಲ ಹೇಳಬೇಕು ಅಂತಂದರೆ 55 ಇಯರ್ಸ್ ಬ್ಯಾಕು ಅಲ್ಲಿ ಮ್ಯಾಂಗೋ ಪ್ಲ್ಯಾಂಟ್ಸ್ ಸಾಕಿದ್ದು ಅಂತಂದರೆ, ಆವಾಗ ನಮ್ಮದು ವ್ಯಾನ್ ಇತ್ತು. ವ್ಯಾನಲ್ಲಿ ತುಂಬಿಕೊಂಡು ಹೋಗಿದ್ವಿ. ಅವಾಗೆಲ್ಲ ನಾವು 6th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ವಿ ಅಂತ ಅಂದ್ಕೊಳ್ತೀನಿ. ಆವಾಗ ಅದನ್ನೆಲ್ಲ ಎತ್ಕೊಂಡು ನಾವೆಲ್ಲ ಹೋಗಿ ನಮ್ಮ ತಂದೆಗೆ ಹೆಲ್ಪ್ ಮಾಡಿ ತೊಗೊಂಡೋಗಿ ಕೊಡ್ತಾಯಿದ್ವಿ ಪ್ಲ್ಯಾಂಟ್ಸ್ನ. ಅದು ಹಾಕಿದ್ದು ನೆನಪಿದೆ, ಅದರಲ್ಲಿ ಹಣ್ಣುಗಳು ಬಿಟ್ಟಿದ್ದು ನೆನಪಿದೆ. ನಾನು ಅದರಲ್ಲಿ 600 ಮಾವಿನ ಕೈಗೆ ಎಟ್ಕಿಸ್ದಂಗೆ ಕಿತ್ತಿದ್ದೆ. ಇನ್ನೂ ಕೀಳೋಕ್ಕೆ ಟೈಮ್ ಇದ್ದಿದ್ರೆ ಇನ್ನೂ ಕೀಳ್ಬೋದಾಗಿತ್ತು. ಆದರೆ ಅಷ್ಟು ಕಿತ್ತಿದ್ದು ನೆನಪು ಕೂಡ ಇದೆ. ತುಂಬ ಚೆನ್ನಾಗಿದೆ. ಯಾಕೆಂದರೆ ಅವರು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತಂದರೆ ಅಷ್ಟು ನೀಟಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟಿವ್ ಆಗಿದೆ ಈ ರೆಸಾರ್ಟ್ ನೋಡಲಿಕ್ಕೆ. ಆಮೇಲೆ ಇದು ಚಿಕ್ಕಬಿದ್ರಕಲ್ಲಿಂದ ಹೋಗಬೇಕಾದ್ರೆ ಟ್ರೂ ಟ್ರ್ಯಾಕ್ ಸಿಗುತ್ತೆ ರೈಲ್ವೆದು. ಒಂದು ಯಾರೋ ಹೇಳಿದ್ರು, ಒಂದು ಟ್ರೈನ್ ಬಂದುಬಿಟ್ರೆ 20-25 ನಿಮಿಷದವರೆಗೂ ಇದು ಗೇಟ್ ಹಾಕಿರುತ್ತೆ. 2 ಟ್ರೈನ್ ಬಂದರೆ 35 ನಿಮಿಷ ಅಂತೂ ವೆಯ್ಟ್ ಮಾಡಲೇಬೇಕು ಅಂತ. ನಮ್ಮ ಅದೃಷ್ಟಕ್ಕೆ ಗೇಟ್ ಓಪನ್ ಆಗಿತ್ತು. ಆದರೆ 1 ಅವರ್ ಆಯಿತು ನಮ್ಗೆ ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ಅಂದ್ರೇ 1 ಅವರ್ ಆಯಿತು. ಹಾಗಾಗಿ ಏನೇ ಆಗಲಿ ಇಂಥ ರೆಸಾರ್ಟ್ಗಳಿಗೆಲ್ಲ ಹೋಗಬೇಕು ಅಂದರೆ ಬೇಗ ಹೊರಡಬೇಕು.
ಬೇಗ ಬೇಗ ಹೊರಟು ಬೆಳಕಿದ್ದಂಗೆ ಹೋಗಿ ಅಲ್ಲಿ ಏನು ಫಂಕ್ಷನ್ ಇರುತ್ತೋ ಮುಗಿಸ್ಕೊಂಡು ಬೇಗ ಬೇಗ ಬರ್ತಾ ಇರಬೇಕು. ಇಲ್ಲಿ ಆ ರೆಸಾರ್ಟ್ ಒಳಗಡೆ ಹೋಗಬೇಕಾದ್ರೆ ಆ ಕಡೆ ಈ ಕಡೆ 2 ಪುಟ್ಟದಾಗಿ ಪಾಂಡ್ಸ್ ಮಾಡಿದ್ದಾರೆ. ಅಲ್ಲಿ ನೀರಿನ ಬುಗ್ಗೆಗಳು ಹೇಳ್ತಾ ಇರುತ್ತೆ. ಅದು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಪಾಟ್ಗಳು ಇಟ್ಟಿದ್ದಾರೆ. ಅದು ಕೂಡ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಲಿಕ್ಕೆ. ನನಗಂತೂ ಭಾಳ ಖುಷಿ ಆಯಿತು ಇದನ್ನು ನೋಡಿ. ಹೇಳ್ತಾಯಿದ್ರು ತುಂಬ ಜನ ತುಂಬ ಚೆನ್ನಾಗಿದೆ ಅಂತ. ಏನೇ ಆಗಲಿ ನಾವು ಡೈರೆಕ್ಟಾಗಿ ಹೋಗಿ ನೋಡಿದಾಗ ಮಾತ್ರನೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ದೊಡ್ಡ ಹಾಲ್ ಕೂಡ ಇತ್ತು. ಫಂಕ್ಷನ್ ಆದರೆ ಊಟಕ್ಕೆಲ್ಲ ಇಟ್ಕೊಳ್ಳಿಕ್ಕೆ ಫಂಕ್ಷನ್ ಮಾಡಲಿಕ್ಕೆ ಹಾಲ್ ಕೂಡ ಇದೆ. ಮಳೆ ಬಂದುಬಿಟ್ರೆ ಒಳಗಡೆ ಕೂಡ ಮಾಡ್ಕೋಬಹುದು ಫಂಕ್ಷನ್ನ. ಅಷ್ಟು ಚೆನ್ನಾಗಿದೆ ನೇಚರ್ ನಾಟ್ಸು. ಒಂದೇನಂತಂದರೆ ನನಗೆ ಭಯ ಆಗೋದು ಅಲ್ಲಿ, ಯಾಕೆಂದರೆ ತುಂಬ ಗ್ರಾಸು ಗಿಡಗಳೆಲ್ಲ ಇರೋದ್ರಿಂದ ಏನೇ ಆಗಲಿ ಹಾವು ಚೇಳುಗಳ ಭಯ ಆಯಿತು. ಯಾಕೆಂದರೆ ನಮ್ಮ ತೋಟದಲ್ಲಿ ನಾವು ಹೋಗಬೇಕಾದ್ರೆ ನೀರು ಹಾವುಗಳನ್ನ ನೋಡಿರ್ತಾ ಇದ್ವಿ, ಮರದ ಮೇಲಿರೋ ಹಾವುಗಳನ್ನೆಲ್ಲ ನೋಡಿರ್ತಾ ಇದ್ವಿ. ಅದರ ನೆನಪಾಯಿತು ನನಗೆ. ಹಾಗಾಗಿ ಏನೇ ಆಗಲಿ ಹುಷಾರಾಗಿ ಇರಬೇಕು ಅನಿಸುತ್ತೆ. ನೋಡಿ ಇಲ್ಲಿ ಮಂಟಪ ಹಾಕಿದ್ದಾರೆ. 4 ಸೈಡು ನೀರಿದೆ. ಹಿಂದೆ ಸ್ವಿಮ್ಮಿಂಗ್ ಪೂಲ್ ಮೇಲೆ ಮಂಟಪನ ಕಟ್ತಾಯಿದ್ರು. ಆ ಕಾನ್ಸೆಪ್ಟ್ ಇಟ್ಕೊಂಡು ಈಗ ಕೆಲವು ರೆಸಾರ್ಟ್ ಅವರು ಮಂಟಪನೇ ಕಟ್ಟಿಬಿಟ್ಟು ಸುತ್ತಲೂ ನೀರು ಬಿಟ್ಬಿಡ್ತಾರೆ. ಅದು ತುಂಬ ಉತ್ತಮ. ಯಾಕೆಂದರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಕಟ್ಟಬೇಕು ಅಂದರೆ 3-4 ದಿನ ತೊಗೊಳ್ತಾಯಿದ್ರಂತೆ ಮಂಟಪ ಕಟ್ಟಬೇಕು ಅಂದರೆ. ಏನೇ ಆಗಲಿ ಎಷ್ಟೇ ಹುಷಾರಾಗಿದ್ರೂ ಗ್ರಹಚಾರ ಅನ್ನೋದು ಅಲ್ವಾ. ಹಾಗಾಗಿ ಈ ಥರ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನನಗಂತೂ ಭಾಳ ಖುಷಿಯಾಯಿತು ಈ ಮಂಟಪ ನೋಡಿ. ಆಮೇಲೆ ಭಾಳ ಅಟ್ರ್ಯಾಕ್ಟಿವ್ ಆಗಿದೆ. ಬಂದವರಂತೂ ಭಾಳ ಚೆನ್ನಾಗಿ ಖುಷಿಯಾಗಿ ಇದ್ದು ಫಂಕ್ಷನ್ನ ಮುಗಿಸ್ಕೊಂಡು ಹೋಗ್ತಾರೆ.